ಎಲ್ಲರೂ ಹೇಗಿದ್ದೀರಾ? ಹಾಗಾದರೆ ನೀವು ಎಷ್ಟನೇ ತರಗತಿ ಮಕ್ಕಳು? ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳ. ನಿಮಗೆ ಅಕ್ಕ ಮಾದೇವಿ ಒಂದು ವಚನ ಹಾಡೋದು ಗೊತ್ತಿದೆಯಲ್ಲ? ಆ ಹಾಡವನ್ನು ನಿಮ್ಗೆ ಹಾಡಿ ಕಳಿಸ್ತೀನಿ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಚಿಕ್ಕದಾದಂಥ ಹಾಡಿದೆ, ಅದು ಅಕ್ಕ ಮಾದೇವಿ ಅವರ ವಚನ. ಓಕೆ, ಕೇಳಿ ಎಲ್ಲರೂ ಚೆನ್ನಾಗಿ ಕೂತ್ಕೊಳ್ಳಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿ ದುಡಿಯಂತಯ್ಯ, ಮೃಗಗಳಿಗೆ ಅಂಜಿ ದುಡಿಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿ ದುಡಿಯಂತಯ್ಯ, ಮೃಗಗಳಿಗೆ ಅಂಜಿ ದುಡಿಯಂತಯ್ಯ. ಸಮುದ್ರದ ದಡಿಯಲ್ಲೊಂದು ಮನೆಯ ಮಾಡಿ, ಸಮುದ್ರದ ದಡಿಯಲ್ಲೊಂದು ಮನೆಯ ಮಾಡಿ, ನೊರೆ ತೊರೆಗಳಿಗಂಜಿ ದೊಡೆಯಂತಯ್ಯ, ನೊರೆ ತೊರೆಗಳಿಗಂಜಿ ದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿ ದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿ ದೊಡೆಯಂತಯ್ಯ. ಸಂತೆ ಒಳಗೊಂದು ಮನೆಯ ಮಾಡಿ, ಸಂತೆ ಒಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಈ ಹಾಡವನ್ನು ಎಲ್ಲರೂ ಚೆನ್ನಾಗಿ ಕಂಠಪಾಠ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ.